ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಇನ್ನೂ ಮುಂದುವರೆದಿದೆ. ಎರಡೂ ಬಣಗಳಿಂದ ತಮ್ಮದೇ ಆದಂತಹ ತಂತ್ರ ಪ್ರತಿತಂತ್ರಗಳು ನಡೀತಾನೆ ಇದ್ದಾವೆ. ಒಬ್ಬರು ಕೌಂಟರ್ ಕೊಟ್ಟರೆ ಅದಕ್ಕೆ ಮತ್ತೊಬ್ಬರು ಬಂದು ತಿರುಗೇಟನ್ನು ಕೊಡ್ತಾ ಇರುವಂಥದ್ದು ಕೂಡ ನಡೀತಾನೆ ಇದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯನವರೇ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಾ ಇರುವಂಥದ್ದು. ತಮ್ಮ ಮಾಸ್ಟರ್ ಪ್ಲಾನ್ ಮೂಲಕ ನಾಯಕತ್ವ ಬದಲಾವಣೆಯ ಚರ್ಚೆ ಏನು ನಡೀತಾ ಇದೆ, ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಹೆಣೆದಿರುವಂತಹ ಆ ಪ್ರತಿತಂತ್ರಗಳು ಏನು? ಯಾರು ನಾಯಕತ್ವ ಬದಲಾವಣೆಯ ಚರ್ಚೆಯನ್ನ ಮಾಡ್ತಾ ಇದ್ದಾರೋ ಅವರಿಗೆ ಕೌಂಟರ್ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಒಂದಷ್ಟು ಪ್ರತಿತಂತ್ರಗಳನ್ನ ಹೆಣೆದಿದ್ದಾರೆ. ಅವನ್ನ ಜಾರಿಗೆ ತರೋದಕ್ಕೆ ಪ್ರಯತ್ನದಲ್ಲಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯನವರು ಹೆಣೆದಿರುವ ಆ ಪ್ರತಿತಂತ್ರಗಳು ಏನು? ನಾಯಕತ್ವ ಬದಲಾವಣೆಯ ಚರ್ಚೆ ಮಾಡ್ತಾ ಇರುವಂತಹವರಿಗೆ ಯಾವ ರೀತಿಯಲ್ಲಿ ಕೌಂಟರ್ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ತಯಾರಿಯನ್ನ ನಡೆಸಿದ್ದಾರೆ ಅನ್ನೋ ಕುತೂಹಲ ಮೂಡಿರುವಂಥದ್ದು. ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್. ಸಿಎಂ ಹೆಣೆದಿರುವ ಆ ಪ್ರತಿತಂತ್ರಗಳು ಏನು, ಯಾವ ರೀತಿಯಲ್ಲಿ ಅದನ್ನ ಜಾರಿಗೆ ತಗೊಂಡ್ಬರ್ತಾರೆ ಶಿವಪ್ರಸಾದ್? ಖಂಡಿತವಾಗಿ ನವೀನ್, ಈಗಾಗಲೇ ಸಚಿವ ಸಂಪುಟ ಪುನಾರಚನೆ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಕಳೆದ ಬಾರಿನೂ ಕೂಡ ಮನವಿ ಮಾಡಿದ್ರು. ಈ ವಿಚಾರಕ್ಕೆ ಮತ್ತೊಮ್ಮೆ ಚಾಲನೆ ನೀಡೋದ್ರ ಮುಖಾಂತರ ನಾಯಕತ್ವ ಬದಲಾವಣೆ ವಿಚಾರ ಕುರಿತಂತೆ ಏನ್ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅವ್ರಿಗೆ ತಿರುಗೇಟು ನೀಡಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸಿದ್ಧತೆಯನ್ನ ನಡೆಸಿದ್ದಾರೆ. ಈಗಾಗಲೇ ಬೆಳಗಾವಿಯಲ್ಲಿ ತಮ್ಮ ಆಪ್ತರ ಜೊತೆ ಡಿನ್ನರ್ ಮೀಟಿಂಗ್ ನಲ್ಲೂ ಕೂಡ ಈ ವಿಚಾರ ಕುರಿತಂತೆ ಸುದೀರ್ಘವಾದಂತಹ ಸಮಾಲೋಚನೆಯನ್ನು ಕೂಡ ನಡೆಸಲಾಗಿದೆ. ಸದ್ಯ ಸರ್ಕಾರಕ್ಕೆ 2.5 ವರ್ಷ ಪೂರೈಸಿದೆ. ಈ ಸಂದರ್ಭದಲ್ಲಿ ಪುನಾರಚನೆ ಮಾಡೋದು ಅನಿವಾರ್ಯ. ಇದರ ಜೊತೆಗೆ ಬಹುದಿನಗಳಿಂದ ಬೇಡಿಕೆ ಇಟ್ಟಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಕುರಿತಂತೆ ಕೂಡ ಹೈಕಮಾಂಡ್ ನಾಯಕರ ಜೊತೆ ಶಿವಪ್ರಸಾದ್ ಮತ್ತೆ ಸಂಪರ್ಕಿಸ್ತೀವಿ. ಸಿಎಂ ಸದ್ಯ 3 ಪ್ರತಿತಂತ್ರಗಳನ್ನು ಹೆಣೆದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂಥದ್ದು. ಒಂದು, ವರಿಷ್ಠರ ಭೇಟಿಯ ಸಂದರ್ಭದಲ್ಲಿ ಮತ್ತೊಮ್ಮೆ ಸಂಪುಟ ಪುನರ್ರಚನೆಯ ಬಗ್ಗೆ ಚರ್ಚೆ ಮಾಡುವಂಥದ್ದು. ಈಗಾಗಲೇ ಒಮ್ಮೆ ರಾಹುಲ್ ಗಾಂಧಿ ಅವರ ಜೊತೆ ಮಾತನಾಡಿ ಅದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಪಡ್ಕೊಂಡಿದ್ರು. ಆದರೆ ಸದ್ಯಕ್ಕೆ ಅದು ಇನ್ನೂ ಸಾಧ್ಯ ಆಗಿಲ್ಲ. ಯಾಕೆಂದರೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹತ್ರ ಬೊಟ್ಟು ಮಾಡಿ ತೋರಿಸಿದ್ರು. ಸದ್ಯ ಮತ್ತೊಮ್ಮೆ ಇದೇ ಕ್ಯಾಬಿನೆಟ್ ಪುನರ್ರಚನೆಯ ಬಗ್ಗೆ ಸಿಎಂ ಅಲ್ಲಿ ಪ್ರಸ್ತಾಪ ಮಾಡುವಂಥದ್ದು. ಎರಡನೇದು, ಎಐಸಿಸಿ ನಾಯಕರ ಜೊತೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆಯೂ ಕೂಡ ಚರ್ಚೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ತಯಾರಿ ನಡೆಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂಥದ್ದು. ಈ ಮೂಲಕ, ಈ 2 ಅಸ್ತ್ರಗಳ ಮೂಲಕ ಪದೇ ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚಿಸುವ ಡಿಕೆ ಶಿವಕುಮಾರ್ ಅವರ ಬಣಕ್ಕೆ ಕೌಂಟರ್ ಕೊಡೋದು ಇವರ 3ನೇ ಅಸ್ತ್ರ. ಡಿಸೆಂಬರ್ 27ನೇ ತಾರೀಕು ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಅಂತೇಳಿ ದೆಹಲಿಗೆ ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ. ಈ ದೆಹಲಿ ಭೇಟಿಯ ಸಂದರ್ಭದಲ್ಲಿಯೇ ಡಿಕೆಶಿ ಬಣಕ್ಕೆ ಕೌಂಟರ್ ಕೊಡೋದಕ್ಕೆ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಒಂದು ಸಂಪುಟ ಪುನರ್ರಚನೆ, ಮತ್ತೊಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆಯನ್ನು ಮಾಡೋದು. ಈಗಾಗಲೇ ಅಧಿವೇಶನ ಮುಗಿದಿದೆ. ಸರ್ಕಾರಕ್ಕೂ ಕೂಡ 2.5 ವರ್ಷ ತುಂಬಾಗಿದೆ. ಈ ಸಂದರ್ಭದಲ್ಲಿ ಸಂಪುಟ ಪುನರ್ರಚನೆ ಮಾಡೋದು ಸೂಕ್ತ ಅನ್ನೋ ಅಭಿಪ್ರಾಯವನ್ನು ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿ ಹೈಕಮಾಂಡ್ ನಾಯಕರಿಗೆ ಮನವರಿಕೆಯನ್ನು ಮಾಡಿಕೊಡೋದು ಕ್ಯಾಬಿನೆಟ್ ಪುನರ್ರಚನೆಗೆ. ಇನ್ನು ಈ ಹಿಂದೆ ಈಗಾಗಲೇ ರಾಹುಲ್ ಗಾಂಧಿ ಅವರ ಜೊತೆ ಕೂಡ ಇದರ ಬಗ್ಗೆ ಚರ್ಚಿಸಿದ್ರು. ಈಗ ಕ್ಯಾಬಿನೆಟ್ ಪುನರ್ರಚನೆಯನ್ನು ಮಾಡೋ ಮೂಲಕ ತಮ್ಮ ಬಲವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರೆ. ಈಗಾಗಲೇ ಸಾಕಷ್ಟು ಜನ ಸಿಎಂ ಬಣದ ನಾಯಕರು ಕೂಡ ಡಿನ್ನರ್ ಮೀಟಿಂಗ್ಗಳನ್ನು ಎಲ್ಲ ಮಾಡಿರೋದನ್ನು ನೋಡಿದ್ದೀವಿ. ಇದರ ಜೊತೆಗೆ ಕ್ಯಾಬಿನೆಟ್ ಸರ್ಜರಿ ಆಯಿತು ಅಂದರೆ ತಮ್ಮ ಬಲ ಇನ್ನಷ್ಟು ಹೆಚ್ಚುವ ನಿರೀಕ್ಷೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿದ್ದಾರೆ. ಆಗ ನಾಯಕತ್ವ ಗೊಂದಲಗಳೇನಿದ್ದಾವೆ, ನಾಯಕತ್ವ ಬದಲಾವಣೆಯ ಚರ್ಚೆಗಳು ಏನಾಗ್ತಾ ಇದ್ದಾವೆ, ಇದಕ್ಕೆಲ್ಲ ಬ್ರೇಕ್ ಬೀಳುವ ಸಾಧ್ಯತೆ ಇದೆ ಅನ್ನೋ ನಿರೀಕ್ಷೆ ಸಿಎಂ ಸಿದ್ದರಾಮಯ್ಯನವರದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.